ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತೋಟಗಾರಿಕೆ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಅರ್ಜಿಗಳನ್ನು ಕರೆದಿರೋದು ಎರಡು ರೀತಿಯ ಹುದ್ದೆಗಳಿಗೆ: ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕೆ ಅಧಿಕಾರಿ. ಈ ಎರಡು ಹುದ್ದೆಗಳಿಗೆ, ಈ ಎರಡಕ್ಕೂ ಸೇರಿ ಒಟ್ಟು 85 ಹುದ್ದೆ ಖಾಲಿ ಹುದ್ದೆಗಳಿದೆ ಅಂತ ಅವರು ತಿಳಿಸಿದ್ದಾರೆ. ಈ 85 ಖಾಲಿ ಹುದ್ದೆಗಳು ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಸೇರಿದ್ದಾಗಿದೆ. ಕೆಲವೇ ನಿಮಿಷದ ಈ ವಿಡಿಯೋನ ಸಂಪೂರ್ಣ ನೋಡಿದ್ರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತೂ ಸಿಗುತ್ತೆ. ಈ ಉದ್ಯೋಗದ ಮಾಹಿತಿ ನೀಡುತ್ತಿರೋ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲದೆ ಇದ್ದರೆ ಕೂಡಲೇ ಈಗ ಅದನ್ನು ಮಾಡಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗುತ್ತೆ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ತೋಟಗಾರಿಕೆ ಹುದ್ದೆಗಳೇನಿದೆ, ಆ ಹುದ್ದೆಗಳು ಎರಡು ಪ್ರಕಾರದ್ದು ಅಂತ ಮೊದಲೇ ಹೇಳಿದ್ದೆ. ಸೊ ಆ ಹುದ್ದೆಗಳು ಉಳಿಕೆ ಮೂಲ ವೃಂದದಲ್ಲಿ 80 ಹುದ್ದೆಗಳಿದೆ. ಆ 80ರಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರೇನಿದ್ದಾರೆ ಅದರ 5 ಹುದ್ದೆಗಳಿದ್ದರೆ, ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಹುದ್ದೆ 75 ಇದೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ 5 ಹುದ್ದೆಗಳಿದೆ. ಆ 5 ಹುದ್ದೆಗಳು ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಹುದ್ದೆಗಳಾಗಿದೆ. ನಿಮಗೆ ಕರ್ನಾಟಕವನ್ನು ವಿಶೇಷವಾಗಿ ಈ ಹುದ್ದೆಗಳ ಭರ್ತಿಗಾಗಿ ಎರಡು ರೀತಿಯಾಗಿ ನೋಡಲಾಗತ್ತೆ. ಒಂದು, ಕಲ್ಯಾಣ ಕರ್ನಾಟಕವನ್ನು 7 ಜಿಲ್ಲೆಗಳ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಭರ್ತಿಯಾಗತ್ತೆ. ಮತ್ತೊಂದು ಉಳಿದದ್ದೇ ಉಳಿಕೆ ಮೂಲ ವೃಂದವಾಗತ್ತೆ. ಇದಕ್ಕೆ ಸಂಬಳ ಎಷ್ಟು ಅಂತ ನೋಡಿದ್ರೆ, ವೇತನ ಶ್ರೇಣಿ ನಿರ್ದೇಶಕರಿಗೆ ಅಂದರೆ ಸಹಾಯಕ ತೋಟಗಾರಿಕೆ ನಿರ್ದೇಶಕರಿಗೆ 69,250ರಿಂದ ಮೂಲ ವೇತನ ಅಂದರೆ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ DI HRA ಎಲ್ಲ ಸೇರಿದ್ರೆ ನಿಮಗೆ ತುಂಬ ಸಂಬಳ ಅಂತೂ ಖಂಡಿತವಾಗಿಯೂ ಬರುತ್ತೆ, ನನ್ನನ್ನು ನಂಬಿ. ಅದರಂತೆಯೇ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಹುದ್ದೆಗಳಿಗೆ 65,950 ಅಲ್ಲಿಂದ ಬೇಸಿಕ್ ಅಂದರೆ ಮೂಲ ವೇತನ ಪ್ರಾರಂಭ ಆದರೆ, ಅದಕ್ಕೂ TADA ಎಲ್ಲ ಸೇರಿದ್ರೆ ನಿಮಗೆ HRA ಅದು ಎಲ್ಲ ಸೇರಿದ್ರೆ ನಿಮಗೆ ಬಹಳಷ್ಟು ಸಂಬಳ ಸಿಗುತ್ತೆ. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಅವರು ಆಗಸ್ಟ್ 30, 2026 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚಿತವಾಗಿ ನೀವು ಅರ್ಜಿಗಳನ್ನು ಸಲ್ಲಿಸೋದು ಬಹಳ ಮುಖ್ಯ ಇರುತ್ತೆ. ಇದಕ್ಕೆ ಶೈಕ್ಷಣಿಕವಾಗಿ ಯಾರನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅಂತಂದರೆ, ಸಹಾಯಕ ತೋಟಗಾರಿಕೆ ನಿರ್ದೇಶಕರಿದ್ದಾರಲ್ಲ, ಅದಕ್ಕೆ ತೋಟಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯೋದಷ್ಟೇ ಅಲ್ದಲೇ BSc ತೋಟಗಾರಿಕೆ ಮಾಡಿರಲೇಬೇಕಾಗಿರುತ್ತೆ. ಅಂಥವರು ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಇನ್ನು ತೋಟಗಾರಿಕೆಯಲ್ಲಿ ಯಾರು ಪದವಿ ಮಾಡಿರ್ತಾರೆ ಅವರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಎಲ್ಲಿಯವರೆಗೂ ವಯಸ್ಸಿನ ಮಿತಿ ಇರುತ್ತೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅಂತ ನೋಡಿದಾಗ, ಸಾಮಾನ್ಯ ವರ್ಗದವರಿಗೆ 40 ಇದ್ದರೆ SC ST ವರ್ಗದವರಿಗೆ 45ರವರೆಗೂ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿನ ನಿಮಗೆ ಗರಿಷ್ಠ ವಯೋಮಿತಿ ಸಡಿಲಿಕ್ಕೆ ಬೇಕು ಅಂದರೆ ಸರ್ಕಾರದ ನಿಯಮದಂತೆ ನೀಡಲಾಗತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಇಂತಹ ಉದ್ಯೋಗದ ಮಾಹಿತಿ ನೀಡ್ತಿರೋ ಈ ಚಾನಲ್ಗೆ ಅಥವಾ ಈ ವಿಡಿಯೋಗೆ ಮೊದಲು ನೀವು ಒಂದು ಲೈಕ್ ಬಟನ್ ಕೂಡಲೇ ಕೊಡಿ. ನಂತರದಲ್ಲಿ ವಿಡಿಯೋ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಲಿಖಿತ ಪರೀಕ್ಷೆ ಯಾವತ್ತು ಮಾಡ್ತಿದ್ದಾರೆ ಅಂತಂದರೆ, ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ತಿಳಿಸ್ತಿದ್ದಾರೆ. ಅಂದರೆ ನೀವು ಅವರ ವೆಬ್ಸೈಟ್ನ ಸ್ವಲ್ಪ ನೋಡ್ತಿರೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಪರೀಕ್ಷೆ ಯಾವ ಥರ ಮಾಡ್ತಾರೆ ಅಂದರೆ, 2 ಹಂತದಲ್ಲಿ ಮಾಡ್ತಾರೆ. ಮೊದಲನೇ ಹಂತದ್ದು ಆಫ್ಲೈನ್ ಆನ್ಲೈನ್ ಅನ್ನೋದನ್ನು ನಿಮಗೆ ಮುಂದಿನದಲ್ಲಿ ತಿಳಿಸ್ತಾರೆ. ಇನ್ನು ಎರಡನೇದು ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಈ ಮೊದಲನೇದೇನಿರುತ್ತೆ ಅಲ್ಲಿ ನಿಮಗೆ 2 ಪತ್ರಿಕೆಗಳಿರುತ್ತೆ. ಸೊ 2 ಪತ್ರಿಕೆಗಳು ಯಾವುದು ಅಂದರೆ ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತ. ಸೊ ಈ ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪತ್ರಿಕೆ ಏನಿದೆ ಅದಕ್ಕೆ ಪ್ರತ್ಯೇಕವಾಗಿ ಪ್ರತಿಯೊಂದು ಪತ್ರಿಕೆಗೂ 100 ಪ್ರಶ್ನೆಗಳಿರುತ್ತೆ. ಅದಕ್ಕೆ 300 ಅಂಕಗಳನ್ನು ಕೊಟ್ಟಿರ್ತಾರೆ. 120 ನಿಮಿಷದ ಕಾಲಾವಧಿಗೆ ನಿಮಗೆ ನೀಡಲಾಗತ್ತೆ. ಪ್ರತಿಯೊಂದಕ್ಕೂ ಪತ್ರಿಕೆ 1ಕ್ಕೂ ಇಷ್ಟೇ, ಪತ್ರಿಕೆ 2ಕ್ಕೂ ಇಷ್ಟೇ ಇರುತ್ತೆ. ಇನ್ನು ಪಠ್ಯಕ್ರಮದ ಬಗ್ಗೆ ನೋಡಿದಾಗ, ಪತ್ರಿಕೆ 1 ಸಾಮಾನ್ಯ ಜ್ಞಾನ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ,
ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ತಿಳಿಸ್ತಿದ್ದಾರೆ. ಹಾಗಾದರೆ ಪತ್ರಿಕೆ 2 ನಿರ್ದಿಷ್ಟ ಅಂದರೆ ಸಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ, ವಿಷಯಕ್ಕೆ ಸಂಬಂಧಪಟ್ಟಂಥದ್ದಿರುತ್ತೆ. ಈ ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗಾಗಿ ನೀವು ಉತ್ತರಿಸಬೇಕಾದಾಗ ತುಂಬ ಜಾಗರೂಕತೆಯಿಂದ ಉತ್ತರಿಸೋದು ಅಗತ್ಯ ಆಗಿದೆ. ಕನ್ನಡ ಭಾಷಾ ಪರೀಕ್ಷೆ ಅಂತಲೂ ಇದೆ, ಅದರಲ್ಲಿ ಕೆಲವರನ್ನು ಅದರಿಂದ ವಿನಾಯಿತಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆ ವಿನಾಯಿತಿ ಸಿಗುತ್ತೆ ಅಂದರೆ 10ನೇ ತರಗತಿ PUC ಕಾಲೇಜುಗಳಲ್ಲಿ ಯಾರು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರ್ತಾರೆ ಅದರದ್ದೆಲ್ಲದರ ವಿವರ ನೋಟಿಫಿಕೇಷನಲ್ಲಿದೆ, ಅದನ್ನೊಂದು ನೀವು ಸ್ವಲ್ಪ ಗಮನಿಸ್ಕೊಳ್ಬೇಕಾಗತ್ತೆ. ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ನಡೆಯುತ್ತೆ ಇಡೀ ಕರ್ನಾಟಕದಲ್ಲಿ ಅಂದರೆ ಅದನ್ನು ಕೂಡ ಇವರು ಮುಂದಿನ ದಿನದಲ್ಲಿ ತಿಳಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಅಂದರೆ ಪರೀಕ್ಷಾ ಕೇಂದ್ರಗಳಾಗ್ಬೋದು, ಪರೀಕ್ಷಾ ದಿನಾಂಕ ಆಗ್ಬೋದು, ಎರಡನ್ನೂ ಅವ್ರ ವೆಬ್ಸೈಟಲ್ಲಿ ಅವರು ಅದನ್ನು ತಿಳಿಸ್ತಾರೆ. ನೀವು ಲಾಸ್ಟ್ ಡೇಟ್ ಆದ ನಂತರ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಆದ ನಂತರ ನೀವು ಸ್ವಲ್ಪ ಅವರ ವೆಬ್ಸೈಟ್ನ ನೋಡ್ತಿರೋದು ಅಗತ್ಯ ಇದೆ. ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ. ವಿನಾಯಿತಿ ಯಾರಿಗೂ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಕೆಲವೊಂದು ವರ್ಗದವರಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಇರುತ್ತೆ, ಆದರೆ ಇಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ. ಎಲ್ಲರೂ ಕೂಡ ಅರ್ಜಿ ಶುಲ್ಕ ನೀಡಲೇಬೇಕಾಗತ್ತೆ. ಏನು ಅಂತಂದರೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕು, ಕೆಲವರಿಗೆ ಸ್ವಲ್ಪ ಕಡಿಮೆ ಕೊಡಬೇಕಾಗತ್ತೆ. ಹೆಲ್ಪ್ಲೈನ್ ಸಹಾಯವಾಣಿ ನಿಮಗೆ ಬೇಕಾ ಅಂದರೆ ಅದಕ್ಕೂ ಅವರು ಸ್ಪಂದಿಸಿದ್ದಾರೆ, ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. ನೀವು ಅರ್ಜಿ ಸಲ್ಲಿಸಬೇಕಾದಾಗ ಏನಾದರೂ ಸಮಸ್ಯೆ ಆದರೆ ಕೆಲಸದ ದಿನಗಳಲ್ಲಿ, ಕೆಲಸದ ಸಮಯದಲ್ಲಿ ಅಲ್ಲಿ ನೀವು ಹೀಗೆ ಕರೆ ಮಾಡಿ ತಿಳ್ಕೊಳ್ಬೋದು. ಇನ್ನು ಅರ್ಧ ನಿಮಿಷದಲ್ಲಿ ನಿಮಗೆಲ್ಲ ಲಿಂಕ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೇನೆ. ನೀವು ಅಲ್ಲಿ ನೋಟಿಫಿಕೇಷನ್ ಲಿಂಕ್ ಹೋದಾಗ ನೀವು ನೋಟಿಫಿಕೇಷನ್ನ 2 ಬಾರಿ ಆದರೂ ಓದಿ. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ವಿದ್ಯಾಭ್ಯಾಸ ಆಗ್ಬೋದು, ವಿದ್ಯಾರ್ಹತೆ ಆಗ್ಬೋದು, ವಯಸ್ಸಾಗ್ಬೋದು, ಮೀಸಲಾತಿಗೆ ಸಂಬಂಧಪಟ್ಟಂತೆ ಭಾಳ ಮುಖ್ಯವಾಗಿ ಹಾಗೂ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುತ್ತೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಂದರೆ ಹೌ ಟು ಅಪ್ಲೈ ಅಂತ ಹೇಳಿ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಇರುತ್ತೆ. ಹಾಗಾಗಿ ನೀವು ಅದನ್ನು 2 ಬಾರಿ ಏನಾದರೂ ಓದಿ ಅನ್ನೋದು ನನ್ನ ಕಳಕಳಿಗೆ ಮನವಿ. ನಿಮಗೀಗ ಎಲ್ಲ ಲಿಂಕ್ಗಳು ಬೇಕು, ನೋಟಿಫಿಕೇಷನ್ನು, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಲಿಂಕು ಎಲ್ಲವೂ ಬೇಕಾಗತ್ತೆ. ಅದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವ ಜಾಗದಲ್ಲಿ ಕೊಟ್ಟಿದ್ದೇನೆ. ನೀವು ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಬೇಕಾಗತ್ತೆ. ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ, ಅಲ್ಲಿ ನೀವು ಎಲ್ಲವನ್ನು ಪಡ್ಕೊಳ್ಳಬಹುದಾಗಿದೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತಂದದ್ದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲದೆ ಇದ್ದರೆ ಮಾಡ್ಕೊಳ್ಳಿ ಕೂಡಲೇ. ಅದರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟಿಲ್ಲದೆ ಇದ್ದರೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ.